ಬಟ್ ಏನೋ ಕೆಲಸ ಇದೆ ಅಂತ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಾಡಬೇಡಿ, ಏನು ಇಲ್ವಾ. ನಾನು ನಿನ್ಗೆ ಹೇರ್ ಕಟ್ ಮಾಡ್ತೀನಿ, ನಾನು ಚೆನ್ನಾಗಿ ಮಾಡಿದಾರ ನಿಮ್ಮ ಅಮ್ಮ ಚೆನ್ನಾಗಿ ಮಾಡಿದಾರ ಅಂತ ಹೇಳು. ಎಲ್ಲಿ ನಮ್ಮ ಕಾರ್ತಿಕ್ ಅದೇ ಇಲ್ಲಿ ಇವನು ಬ್ರಾಹ್ಮಣ ನಾನ್ ವೆಜಿಟೇರಿಯನ್ ಆಗುತ್ತಾ, ಸೊ ಆ ಥರ ಇನ್ಸ್ಪಿರೇಷನ್ ತಗೋಬೇಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಕಾರ್ತಿಕ್ ಮನೆಗೆ ಬಂದಿದ್ದೆ. ಸೊ ಅವನೇನೋ ರೆಡಿ ಆಗ್ಬಿಟ್ಟು ಏನೋ ಕೆಲಸ ಇದೆ ಅಂತ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಾಡಬೇಡಿ, ಏನು ಇಲ್ವಾ. ಅದೆಲ್ಲ ಎಂಡಿಂಗು, ಎಂಡಲ್ಲಿ ಹೇಳ್ತೀನಿ. ಎಂಡ್ ತನಕ ನೋಡ್ಬೇಕಲ್ಲ ಎಲ್ಲರೂ ಕೂತ್ಕೊಂಡು. ಎಲ್ಲರೂ ನೋಡ್ತಾರೆ ನನ್ನ ವ್ಲಾಗ್ಸು. ಈ ಕಾನ್ಫಿಡೆನ್ಸ್ ನನಗೆ ಬೇಕು. ನೋಡ್ತೀರಾ ಅಂತ ನಾನು ಅಂತ ಇದ್ದೀನಿ. ಸೊ ದಯವಿಟ್ಟು ನನ್ನ ವ್ಲಾಗ್ ಫುಲ್ ನೋಡಿ ಆ್ಯಂಡ್ ಸಬ್ಸ್ಕ್ರೈಬ್ ಬಟನ್ ಹಂಗೆ ಒತ್ಬಿಡಿ. ಹಾಯ್ ಆಂಟಿ. ನಂಗೆ ಎಲ್ಲ ಆಯ್ತು. ನಿಮ್ದು ಏನ್ ಮಾಡ್ತಾ ಇದ್ದೀರಾ ಅಡುಗೆ? ನಾನು ಬ್ಲಾಗ್ ಮಾಡಿದಾಗ ನೋಡಿ ಕೂದಲೆಲ್ಲ ನಾನು ರೆಡಿ ಮಾಡ್ಕೊಬೇಕು ಅಂತ ಎಲ್ಲ ಅಂತ ಸರಿ ಬನ್ನಿ ಆಂಟಿ. ನಾನು ಹೇಳ್ದೆ ಒಂದ್ ದಿವಸ ನಾನೇ ಅವ್ನು ಹೇರ್ ಕಟ್ ಮಾಡ್ತೀನಿ ಅಂತ. ಒಂದ್ ದಿವಸ ಮಾಡ್ಬಿಡು ಆಂಟಿ. ಒಂದ್ ಕೆಲಸ ಮಾಡೋಣ ಒಂದ್ ದಿವಸ. ಹೌದಾ? ಹೆಂಗಿತ್ತು? ಸೇಮ್ ಬಟ್ಲಿ ಇಟ್ಕೊಂಡು ಮಾಡಿರಲ್ಲ. ಒಂದ್ ಕೆಲಸ ಮಾಡೋಣ, ನಾನು ನಿನ್ಗೆ ಹೇರ್ ಕಟ್ ಮಾಡ್ತೀನಿ, ನಾನು ಚೆನ್ನಾಗಿ ಮಾಡಿದಾರ ನಿಮ್ಮ ಅಮ್ಮ ಚೆನ್ನಾಗಿ ಮಾಡಿದಾರ ಅಂತ ಹೇಳು. ಚಾಲೆಂಜ್ ವಿಡಿಯೋ. ನಮ್ಮಮ್ಮ ಮಾಡಿಸ್ಬಿಟ್ಟು ನಂಗೆ ಬೋಡ್ಸ್ಬಿಟ್ರು. ನಮ್ಮಮ್ಮ ನೋಡು ನಿನ್ನ ಇನ್ಸ್ಪೈರ್ ಆಗಿ ತಗೊಂಡು ಅರ್ಜುನ್ ಕರೆಕ್ಟಾಗಿ ಬ್ಲಾಗ್ ಮಾಡ್ತಿದ್ದಾನೆ, ನೀನು ಮಾಡ್ತಿಲ್ಲ ಅಂತ ಕಂಪ್ಲೇಂಟು. ಮಾಡು. ಎಲ್ಲರೂ ಹಂಗೆ ಕಂಪ್ಲೇಂಟ್ ಮಾಡ್ತಾ ಇದಾರೆ. ಅದೇ. ಸೊ ಈಗ ನಾನು ಲುಲು ಮಾಲಿಗೆ ಬಂದಿದ್ದೀನಿ ಆ್ಯಂಡ್ ಬೇಸಿಕ್ಲಿ ಇವತ್ತು ನಾನು ನನ್ನ ಫ್ರೆಂಡ್ ಜೊತೆ ಬಂದಿದ್ದೀನಿ. ಬಟ್ ಅವ್ರಿಗೆಲ್ಲ ನಾಚಿಕೆ ನನ್ನ ಬ್ಲಾಗಲ್ಲೆಲ್ಲ ಬರೋಕ್ಕೆ. ಮೇ ಬಿ ಮುಂದೆ ತೋರಿಸ್ತೀನಿ ಯಾವತ್ತಾದರೂ. ಆ್ಯಂಡ್ ಇವಾಗ ಒಂದು ಮೂವಿ ನೋಡೋಕ್ಕೆ ಬಂದೆ. ಬೇಸಿಕ್ಲಿ ಮೈಕಲ್ ನೋಡೋಕ್ಕೆ ಬಂದೆ. ಆ್ಯಂಡ್ ಫಸ್ಟ್ ಟೈಮ್ ಲುಲು ಮಾಲಿಗೆ ಬಂದಿದ್ದೀನಿ. ಅಲ್ಲಿ ಫನ್ ಟೂರ ಏನೋ ಇದೆ. ಸೊ ಮೂವಿ ಮುಗಿಸ್ಕೊಂಡು ಅಲ್ಲಿ ಹೋಗಿ ಅಲ್ಲಿ ಏನೇನಾಗುತ್ತೆ ಅಂತ ತೋರಿಸ್ತೀನಿ. ಸೊ ಗೈಸ್, ನಾನು ಇವಾಗ ಲುಲು ಮಾಲಲ್ಲಿ ಯಾವುದೋ ಗೋಲ್ಡ್ ಸ್ಕ್ರೀನಿಂಗಿಗೆ ಬಂದಿದ್ದೆ. ಆ್ಯಂಡ್ ಈ ಹಾಲಲ್ಲಿ ಬೇಸಿಕ್ಲಿ ಈ ಥಿಯೇಟರಲ್ಲಿ ಬರೀ ಎಲ್ಲ ರಿಕ್ಲೈನರ್ಸ್, ಎವ್ರಿ ಸೀಟ್ ಇಸ್ ಅ ರಿಕ್ಲೈನರ್. ಸೊ ಫಸ್ಟ್ ಟೈಮ್ ಹಿಂಗೆ ಬಂದಿದ್ದೆ. ಸೊ ತುಂಬ ಚೆನ್ನಾಗಿದೆ. ಲುಲು ಮಾಲಲ್ಲೂ ಫಸ್ಟ್ ಟೈಮು, ಈ ಥರ ಎಕ್ಸ್ಪೀರಿಯೆನ್ಸು ಫಸ್ಟ್ ಟೈಮು. ಒರೈನ್ ಮಾಲಲ್ಲಿ ಪಿಕ್ಸೆಲ್ ಸ್ಕ್ರೀನು ಅದೆಲ್ಲ ಹೋಗಿದ್ದೀನಿ, ಬಟ್ ಈ ಸ್ಕ್ರೀನಲ್ಲಿ ಫಸ್ಟ್ ಟೈಮು. ಸೊ ಚೆನ್ನಾಗಿದೆ ಗೈಸ್. ಇವಾಗ ಮೂವಿ ಮುಗಿಸ್ಕೊಂಡು ನಾವು ಇವಾಗ ಆಚೆ ಬಂದ್ವಿ. ಆ್ಯಂಡ್ ಮೂವಿ ಅಂತೂ ಅಮೇಝಿಂಗ್ ಆಗಿತ್ತು. ಮೈಕಲ್ ಅಂತ ಅಂತೆ. ಸೊ ಮೈಕಲಿಗೆ ಹೋಗಿ ಸಕ್ಕತ್ತಾಗಿದೆ. ಜಾಸ್ತಿ ಹೊತ್ತು ಥಿಯೇಟರ್ಸಲ್ಲಿ ಇನ್ನೂ ಇರಲ್ಲ ಅನಿಸುತ್ತೆ. ಸೊ ಹೋಗಿ ಚೆಕ್ಔಟ್ ಮಾಡಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ಇವಾಗ ನಾನು ತಿಂಡಿನೂ ತಿಂದಿರಲಿಲ್ಲ. ಸೊ ಡೈರೆಕ್ಟ್ ಊಟ ಮಾಡಿಕೊಂಡು ಆಮೇಲೆ ಪ್ರಾಬಬ್ಲಿ ಬಾಬ್ಸಿಗೆ ಹೋಗ್ತೀನಿ, ಗೊತ್ತಿಲ್ಲ ಇನ್ನು. ಸೊ ಊಟ ಮಾಡಿಕೊಂಡು ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ಮುಂದೆ. ಬನ್ನಿ ಗೈಸ್. ಇಲ್ಲಿ ಎಲ್ಲೋ ರಾಯಲ್ ಸೀಮಾ ಅಂತೆ, ಸಕ್ಕತ್ತಾಗಿದೆ ಇಲ್ಲಿ ಬಿರಿಯಾನಿ. ಸೊ ಬೇಸಿಕ್ಲಿ ನಾವಿಲ್ಲಿ ಬಿರಿಯಾನಿ ಆ್ಯಂಡ್ ಪೆಪ್ಪರ್ ಚಿಕನ್ ತಿಂದ್ವಿ. ಎಷ್ಟು ಸ್ಪೈಸಿ ಇತ್ತಂದರೆ ಫಸ್ಟ್ ಟೈಮ್ ನಾನು ಲೈಕ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸ್ಪೈಸಿ ತಿಂದ್ಬಿಟ್ಟೆ. ಆಲ್ಸೋ ನಂಗೆ ಸ್ಪೈಸ್ ಟಾಲರೆನ್ಸ್ ತುಂಬ ಜಾಸ್ತಿ. ನನ್ನ ಅಷ್ಟು ಈಸಿಯಾಗಿ ಸ್ಪೈಸಿ ಅನ್ನಲ್ಲ. ಇದೊಂದು ತುಂಬ ಸ್ಪೈಸಿ ಇತ್ತು, ತುಂಬ ಸಕ್ಕತ್ತಾಗಿತ್ತು. ಬರ್ಬೇಕು ನೀವೆಲ್ಲ. ಪ್ಲೀಸ್. ನಾನು ಅವಾಗ ಅಂದೆ ವಿ ವಿಲ್ ಗೋ ಟು ಬಾಬ್ಸ್ ಅಂತ. ಬಟ್ ಇವಾಗ ಬಾಬ್ಸ್ಗೆ ನಾನು ಕ್ಯಾನ್ಸಲ್ ಆಗಿ ನಾನು ಕಾರ್ತಿಕ್ ಜೊತೆ ಎಲ್ಲ ಗ್ರಿಡ್ಡಲ್ಲಿ ಲೇಸರ್ ಟ್ಯಾಗು ಆಮೇಲೆ ಬೌಲಿಂಗ್ ಮಾಡೋಕೆ ಹೋಗ್ತಾ ಇದ್ದೀನಿ. ಹೆವಿ ಮಜಾ ಇರುತ್ತೆ. ಫಸ್ಟ್ ಟೈಮ್ ಲೇಸರ್ ಟ್ಯಾಗ್ ಮಾಡ್ತಾ ಇರೋದು. ಇವಾಗ ಲೇಸರ್ ಟ್ಯಾಗ್ ಬಂದಿದ್ದೀವಿ, ಎಲ್ಲರೂ ರೆಡಿ ಆಗಿದ್ದಾರೆ ನೋಡಿ. ಸೊ ಟೀಮ್ಸ್ ಯಾರ್ಯಾರು? ನೀನು, ಜಿ ಪಿ ಆಮೇಲೆ ನಮ್ನೀತ್. ಸೊ ಮಿಕ್ಕಿದ್ದು 3 ಜನ ಆ ಕಡೆ. ಸೊ 3 + 3 ಆ್ಯಂಡ್ ಇನ್ನೊಂದು ಫ್ರೆಂಡ್ ಬರಬೇಕು. ಸೊ ಹಂಗೆ ನೋಡೋಣ. ಆಮೇಲೆ ಏನೋ ನಾನು ಗಿಫ್ಟ್ ಮರ್ತೋಗಿದೆ ಕಾರ್ತಿಕ್ ಬರ್ಡೇ. ಸೊ ಗಿಫ್ಟ್ ಮರ್ತೋಗಿದೆ ಕಾರ್ತಿಕ್ ಬರ್ಡೇ, ನೆನ್ನೆ ಕೊಡಬೇಕಾಗಿತ್ತು. ಬಟ್ ಇವಾಗ ಕೊಡ್ತಾ ಇದ್ದೀನಿ. ವಾ ಲವ್ ಲೆಟರಾ? ಯಾ ವಾ. ಗಿಫ್ಟ್. ಓಕೆ ಶೂರ್. ಅದು
ಏನು ಕೊಟ್ಟಿದ್ದಾನೆ? ಒಬ್ಬ ನಾನು ಏನೋ ಒಂದು ಬ್ರೋ ನನಗೆ ಕಾಲ್ ಮಾಡ್ಬಿಟ್ಟು ಹೆಂಗಂತ ಅಂದರೆ ಏನೋ ಒಂದು ಆ್ಯಕ್ಚುಲಿ ಒಂದು ದೊಡ್ಡ ಐಟಮ್ಮು ಬ್ರೋ ಆಯ್ತಾ ಕೋಕೋನಟ್ ತರ್ತಾರೆ ಇಲ್ಲಾಂದ್ರೆ ನಿಂಗೆ ಬೇಕಾಗಿರೋ ತರ್ತಾರೆ. ಓಕೆ ಸೊ ಗೈಸ್ ರೂಲ್ಸ್ ಹೇಳ್ತಾ ಇದ್ದೀವಿ ಲೇಸರ್ ಟ್ಯಾಗಿಗೆ. ಸೊ ಕಾರ್ತಿಕ್ ಹೇಳೋ, ನೀವು ಮುಂಚೆ ಆಡಿದ್ಯಾ? ಗೈಸ್, ಸೊ ಈ ಗನ್ನಲ್ಲಿ ಬರೋ ಲೇಸರು ಈ ಪಾಯಿಂಟರ್ಸ್ ಮಾತ್ರ ಹೊಡಿಬೇಕು. ಸಾರಿ, ನಮ್ದಲ್ಲ, ಈ ಪಾಯಿಂಟರ್ಸ್ ಮಾತ್ರ ಹೊಡಿಬೇಕು. ಇದು ಕೊಡಿದ್ರೆ ಮಾತ್ರ ಪಾಯಿಂಟ್ಸ್ ಲೆಕ್ಕ ಬರೋದು. ಸೊ ಅದೇ ಥರ 2 ಟೀಮು ಎಷ್ಟು ಟೈಮ್ ಲಿಮಿಟ್ ಅಂತ ಗೊತ್ತಿಲ್ಲ, ಹೊಡಿಯೋದು. ಓಕೆ ಸೊ ಗೈಸ್, ಸಖತ್ ಮಜಾ ಅನಿಸ್ತದೆ, ಬನ್ನಿ ಹೋಗೋಣ. ಸೊ ಹೆವಿ ಮಜಾ ಇತ್ತು ನೋಡಿ ಸ್ಕೋರ್ಸು. ಸೊ ನಾವು ಗೆದ್ವಿ, ರೆಡ್ ಟೀಮು 3v4 ಇದ್ರೂ ಗೆದ್ವಿ ಗೈಸ್, 3v4 ಇದ್ರೂ ಗೆದ್ವಿ ನೋಡಿ. ಎಲ್ಲಿ ನಮ್ಮ ಕಾರ್ತಿಕ್ we won ಎಷ್ಟು 5960. ನನ್ನ ಸ್ಕೋರ್ ನಿನ್ಕಿಂತ ಜಾಸ್ತಿ ಇದೆ. ನಾನು ನಿನ್ಕಿಂತ ಜಾಸ್ತಿ ಇರ್ತದೆ ಗೈಸ್. ಸೊ ಯಾರ ಸ್ಕೋರ್ ಎಷ್ಟೇ ಆದರೂ ಇದ್ವಿ, ನನ್ನ ಸ್ಕೋರ್ ಅವನಕ್ಕಿಂತ ಜಾಸ್ತಿ ಇದೆ, ನನ್ನ ಟೀಮ್ ಗೆದ್ದಿದೆ. ಸೊ ಕ್ರೇಜಿ, ಮ್ಯಾನ್ ಆಫ್ ವುಮೆನ್ ಆಫ್ ದ ಮ್ಯಾಚ್. ಸೊ ಗೈಸ್, ಇವಾಗ ನಾವು ಬೌಲಿಂಗಿಗೆ ಬಂದಿದ್ದೀವಿ. ನನ್ನ ಟರ್ನ್ ಫೈನಲಿ ಬಂತು. ಒಂದು 15 ಮಿನಿಟ್ಸ್ ಕಾದ್ವಿ ಆ್ಯಂಡ್ ನೋಡಿ ಎಲ್ಲರೂ ರೆಡಿಯಾಗಿ ಕಾಯ್ತಾ ಇದ್ದಾರೆ. ಸೊ ಇದು ಸ್ಟಾರ್ಟ್ ಆದಮೇಲೆ ತಿರ್ಗಾ ಕಾರ್ತಿಕಿಗೆ ಬೀಟ್ ಮಾಡ್ತೀನಿ. ನಾನು ಲೇಸರ್ ಟ್ಯಾಗಲ್ಲಿ ಕಾರ್ತಿಕಿಗೆ ಬೀಟ್ ಮಾಡಿದ್ಮೇಲೆ ಇದರಲ್ಲಿ ಡ್ರಾ ಆಗಿದೆ. ಸೊ ಅದು ಹಂಗೆ ಎಲ್ಲೋದ್ರೂ ಇವನು ಬೀಟ್ ಮಾಡಬೇಕು. ಹೇಳೋ. ಥ್ಯಾಂಕ್ ಯು ಸೊ ಮಚ್. ಟೀಮ್ ರೆಡ್ ವಿನ್ ಆಗಿದ್ರು. ಮಯಾಂಕೆ ಹೈಯೆಸ್ಟ್ ಸ್ಕೋರ್ ಮಾಡ್ದ, ತುಂಬ ಸರಿ ಸ್ಟ್ರೈಕ್ ಮಾಡ್ಬಿಟ್ಟ. ಕ್ರೇಜಿ. ಓಕೆ, ಸೊ ಇವತ್ತಿಗೆ ಈ ಮಜಾ ಆಯಿತು. ಸೊ ಇವಾಗ ನಾನು ಇನ್ನೊಂದು ಬರ್ಡೇ ಪಾರ್ಟಿಗೆ ಹೋಗ್ತಾ ಇದ್ದೀನಿ. ರಿತ್ವಿಕ್ ಅಂತ ನಮ್ಮ ಏರಿಯಾ ಫ್ರೆಂಡ್ಸ್ ಅಂತ ಅವತ್ತು ಇಂಟ್ರೊಡ್ಯೂಸ್ ಮಾಡಿದ್ದೆ. ಸೊ ಆ ಬರ್ಡೇ ಪಾರ್ಟಿಗೆ ಹೋಗ್ಬಿಟ್ಟು ತಿರ್ಗಾ ಕಂಟಿನ್ಯೂ ಮಾಡ್ತೀನಿ ಬನ್ನಿ. ಸೊ ಗೈಸ್, ಇವತ್ತು ರಿತ್ವಿಕ್ದು ಬರ್ಡೇ. ಹ್ಯಾಪಿ ಬರ್ಡೇ ರಿತ್ವಿಕ್. ಸೊ ಅದಕ್ಕೆ ಬರ್ಡೇಗೆ ಮೇಘನಾಸಿಗೆ ಬಂದಿದ್ದೀವಿ ಫಸ್ಟು, ಆಮೇಲೆ ಬರ್ನೌಟಿಗೆ ಹೋಗ್ತಾ ಇದ್ದೀವಿ ತಿರ್ಗಾ ಗೋ ಕಾರ್ಟಿಂಗಿಗೆ. ಸಡನ್ನಾಗಿ ಹೇಳ್ಕೊಂಬಂದ್ಬಿಟ್ಟ ಇವನು ಬರ್ನೌಟಿಗೆ. ಸೊ ತಿರ್ಗಾ ಬರ್ನೌಟಿಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ಅಲ್ಲಿ ಹೋಗ್ಬಿಟ್ಟು ತಿರ್ಗಾ ಬರ್ನೌಟ್ ತುಂಬ ಎಕ್ಸ್ಪೆನ್ಸಿವ್ ಆಗಿಬಿಟ್ಟಿದೆ ಅದೊಂದು. ಆ್ಯಂಡ್ ಬರ್ನೌಟ್ ಎಕ್ಸ್ಪೆನ್ಸಿವ್ ಆಗಿದೆ, ಬಟ್ ಇಲ್ಲಿ ಮೇಘನಾಸಲ್ಲಿ ಇವಾಗ ಸ್ಕ್ಯಾಮ್ ಹೇಳ್ಬೋದು. ಸೊ ಮೇಘನಾಸಲ್ಲಿ ಸ್ಕ್ಯಾಮ್ ಫಸ್ಟ್ ಕೇಳಿಸ್ಕೊಳ್ಳಿ. ಸೊ ಬೇಸಿಕ್ಲಿ ಗುಲ್ಲಿ ಹೇಳು ಫಸ್ಟ್. ಗುಲ್ಲಿ ಹೇಳ್ತು. ಸೊ ಇವಾಗ ಅರ್ಜುನ್ ಒಬ್ಬನೇ ಬೇಕಿದ್ರೆ ಒಬ್ಬನೇ ಬರೀ ಚಿಕನ್ ತಿನ್ನೋದಿದ್ದು, ಇವಾಗ ನಾವೆಲ್ಲ ವೆಜಿಟೇರಿಯನ್ಸ್ ಇಲ್ಲಿ. ಅವ್ನು ನಾನ್ ವೆಜ್ ತಿಂತ ಇದ್ದ, ಕೈ ಕೊಟ್ಬಿಟ್ಟ. ಈಗ ನಾನ್ ವೆಜಿಟೇರಿಯನ್ಸ್ ಆಗ್ಬಿಟ್ರೆ ನಂಗೆ ಆಗಲ್ಲ ಗುರು. ಅದೇ ಇಲ್ಲಿ ಇವನು ರಾಮಣ್ಣ ನಾನ್ ವೆಜಿಟೇರಿಯನ್ ಆಗೋದಾ. ಸೊ ಆ ಥರ ಇನ್ಸ್ಪಿರೇಷನ್ ತೊಗೊಬೇಡಿ. ಸೊ ಬೇಸಿಕ್ಲಿ ನಮ್ಮ ರಿತ್ವಿಕಿಗೆ ಎಲ್ಲೋದ್ರೂ ಆ ಸ್ಟಾಫಿಗೆ ಆವಳಿ ಕೊಟ್ಟದೆ ಅಂತೂ ಬಿಡಲ್ಲ. ಯಾರಿಗೂ ಕೊಡ್ತಾರೆ ಅಂತ ರೆಕಾರ್ಡ್ ಮಾಡ್ಕೊಡ್ಬೋದು ನೀನು. ಸೊ ಕೊಡೋವಾಗ ನೆಕ್ಸ್ಟ್ ಟೈಮ್ ರೆಕಾರ್ಡ್ ಮಾಡ್ತೀನಿ. ಅದು ಟೈಮಿಂಗ್ ಮ್ಯಾಚ್ ಆಗಬೇಕು. ಗೈಸ್, ನಾವು ಇಲ್ಲಿ ಬಿರಿಯಾನಿ ಮುಗಿಸ್ಕೊಂಡು ಮ್ಯಾಂಗೋ ನೋಡಿದ್ವಿ, ಅದಕ್ಕೆ ಅಣ್ಣನಿಗೆ ಮ್ಯಾಂಗೋ ಬೇಕಾಗಿತ್ತಂತ ಇಲ್ಲೇ ಹಚ್ಕೊಂಡು ಇಲ್ಲೇ ತಿಂತಾ ಇದ್ದಾನೆ. ಅಣ್ಣ ಫುಲ್ ನೆಗೋಷಿಯೇಷನ್ ಇಲ್ಲಿ, ಸಕ್ಕದಾಗಿ ನೆಗೋಷಿಯೇಟ್ ಮಾಡ್ತಾನೆ ನೀವು. ಅದನ್ನೇ ರೆಕಾರ್ಡ್ ಮಾಡಲಿಲ್ಲ. ಅದು ರೆಕಾರ್ಡ್ ಮಾಡೋದು ಬರ್ತದೆ, ಯಾವಾಗಲೂ ಟೈಮಿಂಗ್ ಮಿಸ್ ಆಗಿಬಿಡುತ್ತೆ. ಸೊ ಇಲ್ಲಿ ಮ್ಯಾಂಗೋ ಮೇಳ ಇತ್ತು. ಮೇಳ ಅಂದರೆ ಗೊತ್ತಿಲ್ಲ, ಏನೋ ಹಾಕಿದ್ದಾರೆ. ಸೊ ಚೆನ್ನಾಗಿದೆ. ಸೊ ಮ್ಯಾಂಗೋಸ್ ತಿಂದ್ಬಿಟ್ಟು ಸಖತ್ ಸ್ವೀಟ್ ಇದೆ, ಮಜಾ. ಇದಾದಮೇಲೆ ಬರ್ನೌಟ್ ಹೋಗೋಣ. ನನ್ನ ವ್ಲಾಗ್ ಸ್ಟಾರ್ಟ್ ಮಾಡಿದ ತಕ್ಷಣ ಎಲ್ಲರೂ ಕಾನ್ಷಿಯಸ್ ಆಗಿಬಿಡ್ತಾರೆ, ಏನೋ ಒಂದು ಕಿತಾಪತಿ ಮಾಡ್ತಾ ಇರ್ತಾರೆ ನೋಡಿ ಅಲ್ಲಿ. ಅಯ್ಯೋ ಬನ್ನಿ ಈಗ ಒಬ್ಬೊಬ್ಬ ಇದು ಬರೀ ಆನ್ ಕ್ಯಾಮ್ರಾ ಗೈಸ್. ಆ್ಯಂಡ್ ಇವಾಗ ಬರ್ನೌಟಿಗೆ ಬಂದಿದ್ದೀವಿ. ಬರ್ನೌಟಿಗೆ ಬಂದ್ಬಿಟ್ಟು ನಮ್ಮ ಟರ್ನಿಗೆ ಕಾಯ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡ್ತೀವಿ. ಇಲ್ಲೇ ಕಣೋ ನೋಡಿ, ನಾನು ಹೇಳಿದೆ ಏನಂದೆ ಆವಳಿ. ನನ್ನ ಹೆಸರು ಪ್ರೀತಿ, ನಿಮ್ಮ ಹೆಸರು ಅಣ್ಣ? ಮಚಾ ರಿತ್ವಿಕ್ ಅಂತ ಬರೀ, ಶಾಮಣ್ಣ ಅಂತ ಬರೀ ಕೂಡ. ಹಾಂ, ಎಲ್ಲೋದ್ರೂ ಇದೆ ಅವ. ಸರಿ.
ಶೆಫ್ ಥರ ಇದೀವಿ ನಾವು. ಎಲ್ಲರೂ ಶೆಫ್ ಥರ ಇದ್ದಾರಂತೆ. ನಾವು ಫೈನಲಿ ಗೋಕಾಟಿಂಗ್ ಮುಗಿಸಿದ್ವಿ ಆ್ಯಂಡ್ ನೋಡಿ ರಿಸಲ್ಟ್. ಎಲ್ಲರೂ ನಮ್ಮ ಹುಡುಗರೆ, ಎಲ್ಲರೂ ನಮ್ಮವ್ರೆ. ಸೆಕೆಂಡ್ ಅಂಡ್ ಥರ್ಡ್. ಸೊ ಅವ್ನು ಫಸ್ಟು ಆ್ಯಂಡ್ ನಾನು ಸೆಕೆಂಡು, ಇವನು ಥರ್ಡು. ಸೊ ನಾನು ಅನ್ಕೊಂಡೆ ಅಷ್ಟು ಚೆನ್ನಾಗಿ ಮಾಡಿಲ್ಲ ಅಂತ, ಬಿಕಾಸ್ 12 ಜನ ಒಂದೇ ಬ್ಯಾಚಲ್ಲಿ ಬಿಡ್ತಾ ಇದ್ದಾರೆ ಇವಾಗ. ಸೊ ಲೈಕ್ ತುಂಬ ಕೊಲ್ಯೂಷನ್ಸು ಅದೆಲ್ಲ ಆಗ್ತಾಯಿತ್ತು. ಸೊ ಅದರಿಂದ ಇರಿಟೇಷನಿಂದಾನೆ ಅಷ್ಟೊಂದು ಚೆನ್ನಾಗಿ ಮಾಡಿಲ್ಲ, ಬಟ್ ಕ್ರೇಜಿ, ಇಟ್ ವಾಸ್ ಗುಡ್. ಸೊ ಜಸ್ಟ್ ಇವಾಗಲೇ ಗೋ ಕಾರ್ಟಿಂಗ್ ಮುಗಿಸ್ಕೊಂಡು ಫೂಟ್ಬಾಲ್ ಆಡಕ್ಕೆ ಬಂದಿದ್ದೀವಿ ಎಲ್ಲರೂ. ರಿತ್ವಿಕ್ ಮತ್ತು ನಮ್ಮ ಅರ್ಜುನು ಒಂದು ಟೀಮಲ್ಲಿದ್ದಾರೆ, ಪ್ರಣವ್ ಮತ್ತು ವತ್ಸನ್ ಒಂದು ಟೀಮಲ್ಲಿದ್ದಾರೆ. ಪ್ರಣವ್ ಇಸ್ ಕಮಿಂಗ್, ವತ್ಸನ್ ಇಸ್ ಕಮಿಂಗ್ ಆಫ್ ಅ ವಿನ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಅರ್ಜುನ್. ಎಲ್ಲ ನೀವು ಮಾಡಿಲ್ಲ ಅಂದರೆ ಕೊಟ್ಬಿಡಿ, ನಾವು ಮಾಡ್ಕೊತೀವಿ ಅಲ್ಲಿ. ಅಣ್ಣ ನಾನು ಮ್ಯಾಗಿ ಮಾಡೋದ್ರಲ್ಲಿ ಎಕ್ಸ್ಪರ್ಟು. ಬ್ಲೈಂಡ್ ಫೋಲ್ಡ್ ಎಲ್ಲ ಮಾಡಿದ್ದೀನಿ ನನ್ನ ಬ್ಲಾಗ್ ನೋಡಿ. ಸೀರಿಯಸ್ ಆಗೋ ಬ್ಲೈಂಡ್ ಫೋಲ್ಡಲ್ಲಿ ಮ್ಯಾಗಿ ಮಾಡಿದ್ದೀನಿ ಅಣ್ಣ. ನಾನು ಯೂಟ್ಯೂಬ್ ಚಾನಲ್ ನೋಡಿ ಹೇಳ್ತೀನಿ. ಸೊ ನನಗೆ ಇವಾಗ ಮ್ಯಾಗಿ ಮಾಡ್ತೀನಿ, ಬ್ಲೈಂಡ್ ಫೋಲ್ಡ್ ಮಾಡ್ತೀನಿ. ನಮ್ಮ ಅಣ್ಣ ಇಲ್ಲಿ ಮ್ಯಾಗಿ ಕೇಳ್ಬಿಟ್ಟು ಹೆಂಗೋ ಒಂದು ಮಾಡಿಸ್ಬಿಟ್ರು. ಸೊ ಥ್ಯಾಂಕ್ ಯು ಅಣ್ಣ, ಮ್ಯಾಗಿ ಎಲ್ಲ ಮಾಡಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಬನ್ನಿ 2 ಗಂಟೆಗಾದ್ರೆ ಪ್ರಶಾಂತ್ ಅವ್ರು ಕಾಂಟ್ಯಾಕ್ಟ್ ಮಾಡಿ ಮಾಡ್ಕೊಡ್ತಾರೆ. ಸೊ ಅವ್ನು ಜಾಸ್ತಿ ತಲೆ ತಿಂತ ಇದ್ದ ಅವ್ರಿಗೆ, ಆ್ಯಂಡ್ ಅದಕ್ಕೆ ಅವ್ರ ತಲೆ ತಿಂದ್ರು ತಾನೆ. ಅಯ್ಯೋ ಪೊಲೈಟ್ ಆಗಿದ್ದಾರೆ, ಬಟ್ ಅವ್ರ ತಲೆ ತಿಂತಿದ್ದಾನೆ ಮ್ಯಾಗಿ ಸಿಕ್ಕಿದವ್ರಿಗೆ. ಸೊ ಅಯ್ಯೋ ಸರಿ ಬಾ. ಓಕೆ, ನಾವು ಗೋ ಕಾರ್ಟಿಂಗು, ಫೂಟ್ಬಾಲು ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದೀವಿ. ಆ್ಯಂಡ್ ಸಖತ್ ಮಜಾ ಬಂತು. ಹೆಂಗೋಯ್ತು? ಸೂಪರ್. ಗೋ ಕಾರ್ಟಿಂಗ್ ವಾಸ್ ಅಮೇಜಿಂಗ್, ಫುಟ್ಬಾಲ್ ವಾಸ್ ಅಮೇಜಿಂಗ್. ಸೊ ಮುಂದೆ ಹೇಳೋ. ಸಕ್ಕತ್ತಾಗಿತ್ತಪ್ಪ ಒಟ್ಟು ರಿಯಲಿ ನೈಸ್. ಸೊ ನಿನ್ನ 26 ಬರ್ಡೇ ಹೆಂಗಿತ್ತು? ಚೆನ್ನಾಗಿತ್ತು. ವೆಲ್ ಸ್ಪೆಂಟ್. ಓಕೆ. ಸೊ ನಮ್ಮ ಅಣ್ಣ ಖುಷಿಯಾಗಿದ್ದಾನೆ, ಸೊ ನಾನು ಖುಷಿಯಾಗಿದ್ದೇನೆ. ಬಾಸ್, ಹೆಚ್ ಬಾಸ್ ಅಂತ ಕರಿತೀವಿ ಅವ್ನಿಗೆ. ಸೊ ಇದು ಹೇಳಿ ಓಕೆ ಚಿನ್ನ, ಪ್ರೀತಿ ಪ್ರೋತ್ಸಾಹ ಹಿಂಗೆ ಇರಬೇಕು. ಓಕೆ, ಥ್ಯಾಂಕ್ ಯು ಚಿನ್ನ. ಸೊ ಇದು ಹೇಳಿ. ಸೊ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್. ಆ್ಯಂಡ್ ಯಾರ್ಯಾರು ನಂಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನನಗೂ ಚೂರು ಹೆಲ್ಪ್ ಆಗುತ್ತೆ. ಸೊ ಸಬ್ಸ್ಕ್ರೈಬ್ ಈಗಲೇ ಮಾಡಿ ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಗೈಸ್. ತುಂಬ ಥ್ಯಾಂಕ್ಸ್ ನನ್ನ ವ್ಲಾಗ್ ನೋಡೋದಕ್ಕೆ. ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.